ಮೊದಲನೆಯದಾಗಿ ನಾಡಿನ ಸಮಸ್ತ ನಾಗರಿಕರಿಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೂ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ, ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಣಪತಿಯ ಮಣ್ಣಿನಿಂದ ಹಿಡ್ಕೊಂಡು ಗಣಪತಿಯನ್ನು ತಯಾರು ಮಾಡಿ ಅವ್ರ ಮನೆಗೆ ಮುಟ್ಸುತ್ತನ ತಮ್ಮ ಜವಾಬ್ದಾರಿ ಇರ್ತಕ್ಕಂಥ ಒಂದು ದೊಡ್ಡ ಘಟಕಕ್ಕೆ ಬಂದಿವಿ. ಇದು ದೊಡ್ಡ ಗೋಡೌನ್ ಐತ್ರಿ ಇದು. ಇವ್ರು ರೆಡಿ ಮಾಡೋದ ಪ್ರೊಡಕ್ಷನ್ ಮಣ್ ರೆಡಿ ಆಗಿ ಬತ್ತಂದ್ರ ಈ ತರ ಇರ್ತೈತ್ರಿ. ಹೌದನ್ರಿ. ಇವ ಅಚ್ಚುಗಳು ಇರ್ತಾವ್ರಿ. ಇವ ಅಚ್ಚು ಒಳಗ ಸೊಂಡಿ ಕೈ ಇರುದಿಲ್ರಿ, ಇರಂಗಿಲ್ಲ. ಸಪರೇಟ್ ಮಾಡ್ತಾರ. ಈಗ ಇವೆಲ್ಲ ಖಾಲಿ ಹಾಕ ನಿಮ್ಗೆ 2 ದಿನದಾಗ ಅಲ್ಲ, ಈ ಸಲದ್ದು ಅಲ್ರಿ, ನೆಕ್ಸ್ಟ್ ಇಯರ್ದು ಮಾಡತ್ತೀವಿ ನಾವು, ಮುಂದುವರ್ಸುತ್ತೀವಿ. ಇವು ನಮ್ದು ಎಷ್ಟ್ ಆರ್ಡರ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರಿ. ಮಾಡಿರಿ. ಈಗ ತಯಾರಾಗುವಂತ ಗಣಪ ಮುಂದಿನ ವರ್ಷ ನಮ್ದು ನಿರಂತರ ಕೆಲಸ ಇರ್ತದೆ. ನಿರಂತರ 12 ತಿಂಗಳು ಕೆಲಸ. ಹ್ಞೂನ್ರಿ. ಈ ಘಟಕ ಹೆಂಗೈತಂದ್ರ ಸುಮಾರು 3 ರಿಂದ 3.5 ಎಕರೆ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡ್ಯಾರ ಗ್ರಾಹಕರ. ಈ ಒಟ್ಟ ಇಲ್ಲೇ ನಿಮ್ಮ ಕಾರ್ಖಾನೆ ಒಳಗ ಎಷ್ಟು ಜನ ಕೆಲಸ ಮಾಡ್ತಾರ? ಈಗ ನಮ್ಮಲ್ಲಿ ಈಗ 400 ಜನ ಕೆಲಸ ಮಾಡ್ತಾರ. ನಿಮ್ಮ ವರ್ಷದ ಉತ್ಪಾದನೆ ಎಷ್ಟು ಮಾಡ್ತೀರಿ ನೀವು? ನಾವು ಎಲ್ಲಾರು ಸೇರಿ ಇಲ್ಲಿ ಸುಮಾರು ನಾವು ಇಲ್ಲಿ 400 ಜನ ಕೆಲಸ ಮಾಡ್ತೀವಿ ಅಂದ್ರಲ್ಲ, ನಾವೊಂದು 6 ಮಂದಿ ಡೈರೆಕ್ಟರ್ ಅದ್ರ ಸೊಸೈಟಿ. 6 ಮಂದಿ ನಿರ್ದೇಶಕ ಮಂಡಳಿ, ಅವ್ರವ್ರು ಇಂಡಿವಿಜುವಲ್ ಒಂದೊಂದು ಯೂನಿಟ್ ಅದಾವ್ರಿ. ಎಲ್ಲಾರು ಸೇರಿ ನಾವೊಂದು 7-8 ಕೋಟಿ ರೂಪಾಯಿ ಮಟ್ಟ ಟರ್ನ್ ಓವರ್. 7-8 ಕೋಟಿ ರೂಪಾಯಿ ಒಂದ್ ವರ್ಷಕ್ಕೆ ಟರ್ನ್ ಓವರ್. ನಾವ ಎಲ್ಲ ಹೋಲ್ಸೇಲ್ ರೂಪದಾಗ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಎಲ್ಲ ಪ್ರತಿ ಹಳ್ಳಿಗಳು ಕಳಿಸ್ತೀವ್ರಿ. ನೆರೆ ಗೋವಾಕ್ ಕಳಿಸ್ತೀವ್ರಿ, ಗೋವಾದಕ್ಕೂ ಎಲ್ಲ ಕಳಿಸ್ತೀವಿ. ಮತ್ತೆ ಮಹಾರಾಷ್ಟ್ರ ಎಲ್ಲ ಹೋಲ್ಸೇಲ್ ರೂಪದಾಗ ಕಳಿಸ್ತೀವ್ರಿ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ. ನಮಗ ಅದನ್ನು ತಯಾರು ಮಾಡುವಂತ ಘಟಕ ತೋರಿಸ್ತೀರಿ? ಹೋಗುಣ್ರಲ್ಲ, ಇಲ್ಲೇ ಇದು ಆಫೀಸ್ ರೀ, ಆಫೀಸ್ ಡೆಲಿವರಿ ಡಿಸ್ಪ್ಯಾಚ್ ಯೂನಿಟ್, ಅಲ್ಲಿ ಪ್ರೊಡಕ್ಷನ್ ಯೂನಿಟ್ ಅಲ್ಲೇ ಐತ್ರಿ, ಅಲ್ಲಿ ಹೋಗುಣ್ರಲ್ಲ. ನಮಸ್ಕಾರ ಗೆಳೆಯರೇ, ಎಂದಿನಂತೆ ನಮ್ಮ ಮಿತ್ರಲೋಕ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ, ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಣಪತಿಯ ಮಣ್ಣಿನಿಂದ ಹಿಡ್ಕೊಂಡು ಗಣಪತಿಯನ್ನು ತಯಾರು ಮಾಡಿ ಅವ್ರ ಮನೆಗೆ ಮುಟ್ಸುತ್ತನ ತಮ್ಮ ಜವಾಬ್ದಾರಿ ಇರ್ತಕ್ಕಂಥ ಒಂದು ದೊಡ್ಡ ಘಟಕಕ್ಕೆ ಬಂದಿವಿ. ಇದು ಇರೋದು ಗೋಕಾಕ್ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಇದು ಇದೆ. ಈ ಊರಿನ ಹೆಸರು ಕೊಣ್ಣೂರು ಅಂತ. ಈ ಕೊಣ್ಣೂರು ಗ್ರಾಮದಲ್ಲಿ ಒಂದು ಸಂಸ್ಥೆ ಇದೆ. ಅದು ಯಾವುದಂದ್ರೆ ಕರ್ನಾಟಕ ಬೃಹತ್ ಮಣ್ಣಿನ ಗಣಪತಿ ಮೂರ್ತಿಗಳ ತಯಾರು ಮಾಡೋ ಘಟಕ. ಈ ಘಟಕ ಹೆಂಗೈತಂದ್ರ ಸುಮಾರು 3 ರಿಂದ 3.5 ಎಕರೆ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡ್ಯಾರ. ಒಂದು ಇದಕ್ಕೆ ಸಮಿತಿ ಐತಿ. ಆ ಸಮಿತಿಯವರು ಸುಮಾರು ಗಣಪತಿಗಳನ್ನ, ಅಂದ್ರೆ ಎಷ್ಟಂದ್ರ 3 ರಿಂದ 3.5 ಲಕ್ಷ ಗಣಪತಿಗಳನ್ನ ನಮ್ಮ ಕರ್ನಾಟಕದ ರಾಜ್ಯದ ಮೂಲೆಗೂ ಅವರು ತಲುಪಿಸ್ತಾರ. ಕರ್ನಾಟಕ ಅಷ್ಟೇ ಅಲ್ಲದೆ ಗೋವಾ, ಮಹಾರಾಷ್ಟ್ರಕ್ಕೆ ಸಹಿತ ಇವರ ಗಣಪತಿಗಳೇ ಹೋಗ್ತಾವು. ಇದು ಒಂದು ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ಬೋದು ನಾವು. ಈ ಒಂದು ಕಾರ್ಖಾನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಪ್ಪ ಅಂದ್ರ ಸುಮಾರು 300 ರಿಂದ 400 ಜನ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ನೌಕರದಾರಿದ್ದಾರೆ. ಬರ್ರಿ ಒಳಗೆ ಹೋಗುನು, ಮಾಲಕರದಾರ. ಮತ್ತ ಈ ಉತ್ಪಾದನೆ ಬಗ್ಗೆ ಆ ಮಾಲಕರು ಏನ್ ಹೇಳ್ತಾರ ಕೇಳುನು. ಇದನ್ನ ನಿಮಗೆ ತೋರಿಸ್ಬೇಕಂತ ಇವತ್ತು ಬಂದಿವಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಯಾಕಂದ್ರ ಕಾರ್ಮಿಕರ ಕೆಲಸ ಹೆಂಗ್ ಮಾಡ್ತಾರಂದ್ರ, ಮಣ್ಣು ಹೆಂಗ್ ಕಲಿಸ್ತಾರ, ಅದಕ್ಕೆ ಹಳ್ಳಿ ಹೆಂಗ್ ಕೂಡಿಸ್ತಾರ, ಮತ್ತು ಆ ಹದವನ್ನು ಹೆಂಗ್ ಮಾಡ್ತಾರ ಅನ್ನೋದು ಒಳಗೆ ನಾವೆಲ್ಲ ತೋರಿಸ್ತೀವಿ. ಬರ್ರಿ. ನೀವು ಅದನ್ನ ಸ್ಕಿಪ್ ಮಾಡಿದ್ರಪ್ಪ ಅಂದ್ರೆ ಏನೂ ಗೊತ್ತಾಗೋದಿಲ್ಲ ನಿಮ್ಗೆ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡ್ರಿ. ಬರ್ರಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ಬರ್ರಿ. ಫೋನ್ ಹಚ್ಚಿ ಹುಡುಕಾಡ್ಕೊಂತ ಬಂದಿವ್ರಿ. ಬರ್ರಿ ಸರ್, ಗೊತ್ತಿಲ್ಲ ನೀವು ಇದ ಫಸ್ಟ್ ಟೈಮ್ ಬಂದಿವ್ರಿ. ನಮಸ್ಕಾರ. ಆರಾಮದ್ರಿ? ಆರಾಮ್. ನೀವೆಲ್ಲ ಆರಾಮ್ರಲ್ಲ? ಮೊದಲ ತಮ್ಮನ್ನ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ಕೊತೀರಿ. ತಮಗೂ ಸ್ವಾಗತ ರೀ. ನಿಮ್ ನಂಬರು ನಮ್ಮ ಊರನ್ನ ಅರ್ಚಕರು ಕೊಟ್ರು. ಈ ಗಣಪತಿ ಮಾರಾಟದೊಳಗ ಒಂದು ದೊಡ್ಡ ಕ್ರಾಂತಿನ ಮಾಡ್ಯಾರ ಅಂತ ನಾವು ಸುದ್ದಿ ಕೇಳಿದ್ವಿ. ಅದಕ್ಕೆ ಸಂದರ್ಶನ ಮಾಡಿ ನಿಮ್ಮ ಕಾರ್ಖಾನೆಗಳನ್ನೆಲ್ಲ ನೋಡಿ ಇದ್ರದೆಲ್ಲ ವಹಿವಾಟುಗಳನ್ನ ಕೇಳಿ ಹೋಗ್ಬೇಕಂತ ಬಂದಿವ್ರಿ. ದಯವಿಟ್ಟು ನೀವು ನಮಗೆಲ್ಲ ಮಾಹಿತಿಯನ್ನ ಕೊಡ್ರಿ.
ಆಯ್ತಲ್ಲ ಸರ್. ಮೊದಲ ತಮ್ಮ ಹೆಸರು ಹೇಳ್ರಿ. ನಮ್ದು ಹೆಸರು ಸುರೇಶ್ ಮಲ್ಲಪ್ಪ ಕುಂಬಾರ್ ಅಂತಾರೆ. ನಮ್ದಿದ ದಿ ಕಾಡಸಿದ್ದೇಶ್ವರ ಇಟ್ಟಂಗಿ ಮತ್ತು ಕುಂಬಾರಿಕೆ ಸಾಮಾನುಗಳ ಉತ್ಪಾದಕ ಸಹಕಾರಿ ಸಂಘ ಅಂತ ಹೇಳ್ರಿ 1962-63 ರಿಜಿಸ್ಟರ್ ಆತ್ರಿ. ನಮ್ಮ ಅಜ್ಜ ಅವ್ರಿ ಶ್ರೀ ಶಂಕರಪ್ಪ ಮಲ್ಲಪ್ಪ ಕುಂಬಾರ್ ಅಂತ ಹೇಳಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲಿಂದನೂ ನಮ್ಮದು ಮಣ್ಣಿನ ಗಣಪತಿ ಮಾಡೋದು ಮೊದಲಿಂದ ವಂಶ ಪರಂಪರೆ ಕೆಲಸ ರೀ. ಸೊಸೈಟಿ ರಿಜಿಸ್ಟರ್ ಆಗಿದ್ದು 1962 ನಮ್ಮ ಸಂಘದಾಗ ಸುಮಾರು ಒಂದು 60 ಕುಟುಂಬದ ಒಂದು 400 ಸದಸ್ಯರು ಕೆಲಸ ಮಾಡ್ತಾರೆ. ಇಲ್ಲೇ ಒಂದ್ 400 ಜನ ಕೆಲಸ ಮಾಡ್ತಾರೆ ಎಲ್ಲಾರು. ಎಲ್ಲಪ್ಪ ಮಣ್ಣಿನ ಗಣಪತಿ ಮಾಡೋದ ನಮ್ದೊಂದು 12 ತಿಂಗಳ ಕೆಲಸ. 12 ತಿಂಗಳು ಮೊದಲ ಇಟ್ಟಂಗಿ ಅದು ಮಾಡ್ತಿದ್ರು. ಸ್ವಲ್ಪ ಇಟ್ಟಂಗಿ ಗಡಿಗಿ ಒಲಿ ಇದ್ದು ಖಾರ ಒಂದ್ ಸ್ವಲ್ಪ ಅವೆಲ್ಲ ಪ್ರಮಾಣ ಕಡಿಮೆ ಆಗಿ ಈಗ ಗಣಪತಿಗೆ ಒಂದ್ ಸ್ವಲ್ಪ ಮೊದಲ ಕಲ್ಲಿದ್ಲಿ ಅದು ಸಿಗ್ತಿತ್ರಿ ನಮ್ಗೆ. ರೈಲ್ವೆ ಕಲ್ಲಿದ್ ಯಾವ ಇದ್ದಾಗ ಇಟ್ಟಂಗಿ ಉದ್ಯೋಗ ಇತ್ರಿ. ಈಗ ಅದೆಲ್ಲ ಪ್ರಮಾಣ ಕಡಿಮೆ ಆಗೋದ್ರಿಂದ ಗಣಪತಿದ ಮೇನ್ ಬಿಸ್ನೆಸ್ ರೀ. 12 ತಿಂಗಳಿಗೆ ಗಣಪತಿನ ಮಾಡ್ತು. 12 ತಿಂಗಳು ನಾವ ಎಲ್ಲ ಹೋಲ್ಸೇಲ್ ರೂಪದಾಗ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಎಲ್ಲ ಪ್ರತಿ ಹಳ್ಳಿಗಳು ಕಳಿಸ್ತೀವ್ರಿ. ನೆರೆ ಗೋವಾಕ್ ಕಳಿಸ್ತೀವ್ರಿ. ಗೋವಾದಕ್ಕೂ ಎಲ್ಲ ಕಳಿಸ್ತದ. ಮತ್ತೆ ಮಹಾರಾಷ್ಟ್ರ ಎಲ್ಲ ಹೋಲ್ಸೇಲ್ ರೂಪದಾಗ ಕಳಿಸ್ತೀವ್ರಿ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ. ಈಗ ಸುಮಾರು ನಾವ್ ಒಂದ್ 1000 ಊರುಗಳು ಗಣಪತಿ ಆಲ್ರೆಡಿ ಕಳಿಸಿದ್ವಿ. 1000 ಊರುಗಳಿಗೆ ಹೋಲ್ಸೇಲ್ ರೂಪದಾಗ ಕಳಿಸಿದ್ವಿ. ಮತ್ತ ಮಂಡಳದು ಗಣಪತಿ ಇರ್ತಾವ್ರಿ. ಮಣ್ಣಿನ ಗಣಪತಿ ಈಗ ಸರ್ಕಾರ POP ಬ್ಯಾನ್ ಮಾಡೋದ್ರಿಂದ ಮಣ್ಣಿನ ಗಣಪತಿ ಈಗ ಸಾಕಷ್ಟು ಬೇಡಿಕೆನು ಜಾಸ್ತಿ ಐತ್ರಿ. ಮತ್ತೆ ಪ್ರೊಡಕ್ಷನ್ ಇದೆ ಹೆಂಗ್ರಿ ಒಂದ್ ಸ್ವಲ್ಪ ಕೆಲಸ ಹಿಡಿತೈತ್ರಲ್ಲ. ಕಲರ್ ಇಂದ ಕೇಳ್ತಾರೇನ್ರಿ ಜನ? ಇಲ್ರಿ ಅವದಾವ್ರಿ ಹಾಗೆ ಇದು. ಮತ್ತ ಬಣ್ಣ ಅಂದ್ರು ನಮ್ದೇನಂತ ಹಾನಿಕಾರಕ ಬಣ್ಣ ಇರೋದಿಲ್ರಿ. ಎಲ್ಲಪ್ಪ ವಾಟರ್ ಸಾಲ್ಯುಬಲ್ ನೀರಾಗ ಗಣಪತಿ ವಿಸರ್ಜನೆ ಮಾಡ್ರೆ 10 ಮಿನಿಟ್ನಾಗ ಬಣ್ಣ ಸಕಟ್ ಕರಿಗೆ ನೀರ್ ನಾವು ಲ್ಯಾಬೋರೇಟರಿ ಕಳಿಸಿ ಚೆಕ್ ಮಾಡ್ರು ಯಾವ್ದೇ ತರ ಹಾನಿಕಾರಕ ಅಂತ ಐಟಮ್ ಯೂಸ್ ಮಾಡ್ತೀವ್ರಿ. ಅಂತ ಡೇಂಜರಸ್ ಐಟಮ್ ಯಾವ ಯೂಸ್ ಮಾಡೋದಲ್ಲ. ಮತ್ತೆ ಎಕೋ ಫ್ರೆಂಡ್ಲಿ ಅಂದ್ರೆ ಆ ತರನು ಇರ್ತಾವ್ರಿ. ಅವನು ಹಂಗೂ ಆರ್ಡರ್ ಇರ್ತಾವ. ಈಗ ಗುಲ್ಬರ್ಗ, ಬಿಜಾಪುರ ಅಂತಲ್ಲಿ ಎಲ್ಲಪ್ಪ ಅದಕ್ ಬೇಡಿಕೆ ಜಾಸ್ತಿ ಅದ ತರ. ರಾಜ್ಯದ ಮೂಲೆಗಳಿಗೂ ನಿಮ್ಮ ಗಣೇಶನ ವಿಗ್ರಹಗಳು ಹ್ಞೂನ್ರಿ ಕಳಿಸ್ತೀವ್ರಿ. ಎಲ್ಲ ಹೋಲ್ಸೇಲ್ ರೂಪದಾಗ ಕಳಿಸ್ತೀವ್ರಿ. ಗ್ರಾಹಕರ ಈಗ ಒಂದ್ 2-3 ಶಿಫ್ಟ್ದಾಗ ಕೆಲಸ ಇರ್ತೈತ್ರಿ. ಗಣಪತಿ ಒಂದ್ 3 ತಿಂಗಳಿಂದ ಹೋಗಕ್ ಚಾಲು ಆಕವ್ರ. ನಮ್ಮ ಏಪ್ರಿಲ್ ಮೇದಿಂದ ಗಣಪತಿ ಡೆಲಿವರಿ ಸ್ಟಾರ್ಟ್ ಆಕೈತ್ರಿ. ಆಗಿಂದ ಸ್ವಲ್ಪ ಓಲ್ಡ್ ಟೈಮ್ ಬೆಳಗ್ಗೆ 7ರಿಂದ ರಾತ್ರಿ 12 ಮಟ್ಟ ಕೆಲಸ ಚಾಲು ಇರ್ತೈತ್ರಿ. ಇನ್ನು ಆಫ್ ಸೀಸನ್ದಾಗ ಇನ್ನು ಗಣೇಶ ಚತುರ್ಥಿ ಆದ ನಂತರ ಸಂಕಷ್ಟಿ ಕೆಲಸ ಚಾಲು ಆಕೈತ್ರಿ. ನಮ್ಮದು 15 ದಿವಸ ಬರೋ ಪೈಲ ಸಂಕಷ್ಟಿಗೆ ಆಗೇನಿರ್ತೈತಿ ಒಂದ್ 10 ತಾಸು ಕೆಲಸ ಇರ್ತೈತಿ. 10 ತಾಸು ನೈಟ್ ಅದು ಇರೋದಿಲ್ಲ. ಒಂದ್ 6-7 ತಿಂಗಳು ಒಂದ್ ಸ್ವಲ್ಪ ಆರಾಮ ಇರ್ತೈತ್ರಿ. ಒಂದ್ 6 ತಿಂಗಳ ಹೆವಿ ಸೀಸನ್ದಾಗ. ಮತ್ತೆ ಆ ಬಿಸ್ನೆಸ್ ಆದ್ರೆ ಸೀಸನ್ದಾಗ ಸ್ವಲ್ಪ ಒಂದು ತಾಸು ಹೆಚ್ಚು ಕಡಿಮೆ ಕೆಲಸ ಮಾಡ್ಕೊಳ್ಳೇಬೇಕಾಗತ್ತ. ಅದು ಅನಿವಾರ್ಯ. ಮಾಡಿರ್ತಕ್ಕಂಥ ಬಿಸ್ನೆಸ್ ಮೇಲೆ ಅವಲಂಬನೆ ಇರ್ತದ ಅದು ಕೆಲಸ. ಆ ಮಾತು ಬೇರೆ. ನಿಮ್ಮ ವರ್ಷದ ಉತ್ಪಾದನೆ ಎಷ್ಟು ಮಾಡ್ತೀರಿ ನೀವು? ನಾವು ಎಲ್ಲಾರು ಸೇರಿ ಇಲ್ಲಿ ಸುಮಾರು ನಾವು ಇಲ್ಲಿ 400 ಜನ ಕೆಲಸ ಮಾಡ್ತೀವಿ ಅಂದ್ರಲ್ಲ. ನಾವೊಂದು 6 ಮಂದಿ ಡೈರೆಕ್ಟರ್ ಅದ್ರ ಸೊಸೈಟಿ. 6 ಮಂದಿ ನಿರ್ದೇಶಕ ಮಂಡಳಿ. ಅವ್ರವ್ರು ಇಂಡಿವಿಜುವಲ್ ಒಂದೊಂದು ಯೂನಿಟ್ ಅದಾವ್ರಿ. ಎಲ್ಲಾರು ಸೇರಿ ನಾವೊಂದು 7-8 ಕೋಟಿ ರೂಪಾಯಿ ಮಟ್ಟ ಟರ್ನ್ ಓವರ್. 7-8 ಕೋಟಿ ರೂಪಾಯಿ ಒಂದ್ ವರ್ಷಕ್ಕೆ ಟರ್ನ್ ಓವರ್. ಮತ್ತ ಗಣಪತಿಗಳು ನಾವು ಯಾವ್ದೇ ತರ ಡ್ಯಾಮೇಜ್ ಆಗಲ್ದಂಗ ಗ್ರಾಹಕರಿಗೆ ಅವ್ರ ಮನಿಗ್ ಮುಟ್ಟಿಸ್ತೀವಿ. ಅವ್ರಿಗೆ ಏನು ತೊಂದರೆ ಆಗಲ್ಲ. ಹೋಮ್ ಡೆಲಿವರಿ ಗಾಡಿಗಳು ಇರ್ತಾವ್ರಿ. ಅವ್ರ ಗಾಡಿ ಬಾಡಿಗೆ ಅಷ್ಟು ಕೊಟ್ರ ಸಾಕ. ಅವ್ರ ಊರಿಗೆ ಏನ ತರ ಡ್ಯಾಮೇಜ್ ಆಗಲ್ದಂಗ ಯಾವ್ದೋ ತೊಂದರೆ ಇಲ್ಲ. ಅವ್ರ ಮನಿಗೆ ನಿಮ್ಮ ಕಾರ್ಖಾನೆ ಗಾಡಿ ಅದಾವ. ಒಂದ್ ಲೀಸ್ ಗಾಡಿ ತಗೊಂಡ್ರು. ಒಂದ್ 40 ಗಾಡಿ ಲೀಸ್ ತಗೊಂಡಿರ್ತೀವ್ರ. ಒಂದ್ 3 ತಿಂಗಳ ಗಾಡಿ. ಎಲ್ಲಾ ತರ ಗಾಡಿ ಟಾಟಾ ಎಸ್, ಮಹೀಂದ್ರ ಪಿಕಪ್, ಬೊಲೆರೋ 40 ಗಾಡಿ, 407, 709, ಐಷರ್ ಈ ತರ ಒಂದ್ 40 ಗಾಡಿ ತಗೊಂಡ್ರಿ. 40 ಗಾಡಿ. ಆ 40 ಗಾಡಿ ಕೆಲಸ ಅದಾವ. 40 ಗಾಡಿ 3 ತಿಂಗಳು ಗಣಪತಿ ಡೆಲಿವರಿ ಸೀಸನ್ 3 ತಿಂಗಳು ಕಂಟಿನ್ಯೂ. ಮತ್ ನಿಮ್ ಸ್ವಂತ ಕಾರ್ಖಾನೆ ಗಾಡಿ ರೀ? ಕಾರ್ಖಾನೆ ಗಾಡಿ ನಮ್ ಬೇರೆ ಕೆಲ್ಸಕ್ಕೆ ಬೇಕಾಗ್ತದೆ. ಅವನ ಹೊರಗಿನ ಊರುಗಳಿಗೆ ಕಳ್ಸಂಗಿಲ್ಲ. ನಮ್ ಕೆಲ್ಸಗ ಇರ್ತಾವ. ಮನೆ ತರಕ ಗುಡೌನ್ ಶಿಫ್ಟ್ ಮಾಡಾಕ ಅದಕ್ಕೆ ವಾಪರ್ಸ್ತಾರೆ. ಲೀಸ್ ತಗೊಂಡು ಗಾಡಿ ಅಂತಾವಲ್ಲ ಬಾಡಿಗೆ ಹೊರಗಿನ ಊರುಗಳಿಗೆ ಕಳಿಸಲು. ನಿಮ್ಮನ್ನ ನೋಡಿದ್ರ ಅವ್ರಿಗೆ ಒಂದು ಏನು ನಾವು ಈ ತರ ಮಾಡ್ಬೇಕು, ಯಾವ್ದೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರ ತಲೆಯಾಗ ಬರ್ತೈತಿ. ಹಳ್ಳ್ಯಾಗ ಏನೈತಿ ಅನ್ನುವಂತ ಜನನ ಬಾಳ ಅದಾರ ರಾಜ್ಯದೊಳಗೆ. ನೋಡಿ ಕಲಿಬೇಕು. ಹೌದು, ಹಿರಿಯರ ಆಶೀರ್ವಾದ್ರಿದ. ಹಿರಿಯರಪ್ಪ ನಮ್ಮ ಅಪ್ಪ ಅವ್ರ, ನಮ್ ದೊಡ್ಡಪ್ಪ ಅವ್ರ ಎಲ್ಲಪ್ಪ ಒಂದ್ ಇದರಿಂದ ಶ್ರಮದಿಂದ ಬೆಳೆದ. ಅವರು ಎಲ್ಲ ಕ್ವಾಲಿಫೈಡ್. ನಮ್ ದೊಡ್ಡಪ್ಪ ಇದ್ರೊಳಗೆ ಸರ್ವಿಸ್ ಇದ್ರಿ. ಇದ್ರೊಳಗೆ ಹಿರಿಯರ ಶ್ರಮ ಐತೆ. ಅವ್ರ ಶ್ರಮ ಆಯ್ತು. ಅವರು ಈಗ ಹೇಳಿರಲ್ಲ ಸರ್ವಿಸ್ ಮಾಡೋದ್ ಬಿಟ್ಟು ಚಲೋ ಇದ್ರ ಲೆವೆಲ್ ಗೆಜೆಟೆಡ್ ಆಫೀಸರ್ ಲೆವೆಲ್ ಪೋಸ್ಟ್ ಇದ್ ಬಿಟ್ಟು ಬಂದು ಇದನ್ನ ಉದ್ಯೋಗ ಬೆಳೆಸಿದ್ರು. ನೆಕ್ಸ್ಟ್ ನಾವು ಹಂಗ ನಂದು BSc ಆಗೈತ್ರಿ. BSc ಮುಗಿದಿದ್ ನಮ್ ಬ್ರದರ್ ಒಬ್ಬರು ಈ ಡಾಕ್ಟರ್ ಅಂದ್ರಲ್ಲ, ಅವ್ರ ಡಾಕ್ಟರ್ ಕೋರ್ಸ್ ಕಲ್ತವ್ರ. ಅವರು ಬಿಟ್ಟು B.Ed ಆದವ್ರ ಅದಾರ. ನಮ್ ಬ್ರದರ್ ಇನ್ನೂ ಒಂದಿಬ್ರು ಅದಾರ B.Ed ಆಗೈತಿ. ಅವರು ಎಲ್ಲಪ್ಪ ಗಣಪತಿ ಕೆಲಸನ ಮಾಡ್ಕೊಂಡು. ಈಗ ನಮ್ಮ ಹಳೆ ಒಬ್ರು ಇದ್ರು, ಅವ್ರ BE ಮೆಕ್ಯಾನಿಕಲ್. ಅವ್ರು ಸುಮಾರು 50-60 ಸಾವಿರ ಸಂಬಳ ಇರೋದ್ ಬಿಟ್ಟು ನಮ್ ಮನಿ ಉದ್ಯೋಗ ಬೆಳೆಸ ಅಂತ ಹೇಳಿ ಅಲ್ಲ ಬೇಕ್ ಬಿಡ್ರಿ. ಮತ್ 400 ಜನ ಕೆಲಸಗಾರದಾರಪ್ಪ ಅಂದ್ರ ಅವ್ರಿಗೆಲ್ಲಾ ನೋಡ್ಕೊಂಡು ಮೇಂಟೈನ್ ಮಾಡಕ್ ಬೇಕೇ ಬೇಕು. 4-6 ಜನ ಬೇಕು.
ಯಾಕಂದ್ರೆ ಮಾಲ್ ತರಕ್ ಬೇಕು, ಆರ್ಡರ್ ಮಟೀರಿಯಲ್ ರಾ ಮಟೀರಿಯಲ್ ದುಡ್ಡು ಹಾಕಕ್ ಬೇಕು, ಬ್ಯಾಂಕಿಗೆ ಏನೇನೋ ಹಲವಾರು ಕೆಲಸ ವ್ಯವಹಾರಗಳು ಇರ್ತಾವ್ರಿ. ಕೆಲಸ ಇರ್ತಾವ್ರಿ. ಸಂತೋಷ, ನಿಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷ ಆಯ್ತು. ನಮಗ ಅದನ್ನು ತಯಾರು ಮಾಡುವಂತ ಘಟಕ ತೋರಿಸ್ತೀರಿ? ಹೋಗುಣ್ರಲ್ಲ, ಇಲ್ಲೇ ಇದು ಆಫೀಸ್ ರೀ, ಆಫೀಸ್ ಡೆಲಿವರಿ ಡಿಸ್ಪ್ಯಾಚ್ ಯೂನಿಟ್, ಅಲ್ಲಿ ಪ್ರೊಡಕ್ಷನ್ ಯೂನಿಟ್ ಅಲ್ಲೇ ಐತ್ರಿ, ಅಲ್ಲಿ ಹೋಗುಣ್ರಲ್ಲ. ತಯಾರು ಮಾಡೋದು ಎಲ್ಲಿ ಐತಾರಿ? ಅದು ಇಲ್ಲೇ ಐತಿ ಬರ್ರಿ. ಇಲ್ಲೇ ಐತಾ? ಬಂದ್ ಮಾಡ್ರಿ. ಇದು ಮಣ್ಣ ಈ ತರ ಇರ್ತೈತ್ರಿ, ಇದ ಕೆಂಪು ಮಣ್ಣಿದ ಒಂದ ಗುಡ್ಡದ ಮಣ್ಣ್ರಿ. ಗುಡ್ಡದ ಮಣ್ಣು. ಆ ಗುಡ್ಡದಾಗ ಹೆಂಗಂದ್ರ ಸಮೀಪದಾಗ ಇಲ್ಲಿ ಪಾಚಾಪುರ, ರಾಮಗನಹಟ್ಟಿ, ಅದೊಂದ್ ಹಟ್ಟಿ ಅಲ್ಲೂರ್ ಅಂತ ಹೇಳಿ ಹಳ್ಳಿಗಳದಾವ್ರಿ. ಅಲ್ಲಿ ಗುಡ್ಡದಾಗ ಮ್ಯಾಲಿಂದ ಒಂದ್ 25-30 ಫೂಟ್ ತೆಗದ್ ಕೆಳಗಡೆ ಸಿಗ್ತೈತ್ರಿ ಈ ಮಣ್ಣ. ಈ ಮಣ್ಣು ತಂದ ಒಂದ್ 2 ವರ್ಷ ಮಳಿಗೆ ಹೋಲ್ಡ್ ಮಾಡಿರ್ತೀವ್ರಿ ನಾವು. ಬ್ಯಾರೆ ಜಾಗದಾಗ ಸ್ಟಾಕ್ ಮಾಡಿರ್ತೀವ್ರಿ. 2 ವರ್ಷ ಆದ ನಂತರ ಈಗ ನಾವು 23 ಮಣ್ಣು ಈಗ ವಾಪಸ್ ಆಗ್ತವ. ಈ ವರ್ಷ ತಂದಿದ್ 27 ವಾಪರ್ತು. ಈ ತರ ಇರ್ತೈತ್ರಿ. ಇದಾದ ನಂತರ ಇದನ್ನ ಪೌಡರ್ ಮಾಡ್ತೀವ್ರಿ. ಇದ್ರೊಳಗ ಕಲ್ಲ ವೇಸ್ಟ್ ಪ್ರಾಡಕ್ಟ್ ಬಾಳ ಇರ್ತಾವ. ಕಲ್ಲ ಗಿಲ್ಲ ಎಲ್ಲ ಆರಿಸಿ ತೆಗದ ಪೌಡರ್ ಮಾಡ್ತೀವ್ರಿ. ಇಲ್ಲಿ ಪೌಡರ್ ಮಷೀನ್ ಅದಾವ ಬರ್ರಿ. ಮಷೀನ್ದಾಗ ಪೌಡರ್ ಹಾಕೈತ್ರಿ. ಈ ಮಷೀನ್ದಾಗ ರೀ ಆ ಮಣ್ಣು ತಗೊಂಡು ಪೌಡರ್ ಮಾಡ್ತೀವ್ರಿ. ಒಣಗಿದ್ದ ಪೌಡರ್ ಮಾಡ್ತೀವ್ರಿ. ನೀವು ಸ್ಟಾರ್ಟ್ ಮಾಡ್ರಿ ಬ್ರದರ್. ಹಿಟ್ಟು ಬೀಸ್ತವಲ್ರಿ, ಆ ತರ ಪೌಡರ್ ಹಾಕೈತ್ರಿ. ಪೌಡರ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ತೈತಿ ಪೌಡರ್. ಇದ್ರೊಳಗ ಇದು ಒಂದು ಚೌಕ ಒಂದ್ 1.5 ಅಡಿ ತೆಗ್ಗಿಂದ ಒಂದ್ ಕಟ್ಟಿ ಅಂತವ್ರಿ. ಇದು ಒಂದ್ ಹೆಚ್ಚು ಕಡಿಮೆ 1-1.5 ಟನ್ ಮಣ್ಣು ಹಿಡಿತೈತ್ರಿ. ಇದನ್ನ ಮಣ್ಣು ಹಾಕಿ ನೀರ್ ಬಿಡ್ತವ್ರಿ. ನೀರ್ ಬಿಟ್ಟ ಒಂದ್ ದಿವ್ಸ ಬಿಡ್ತವ್ರಿ. ಅದನ್ನ ಆಮೇಲೆ ಹದ ಮಾಡಿ ಈ ತರ ತೆಗಿತವ್ರಿ. ತೆಗದ ನಂತರ ಇದಕ್ಕ ಹಳ್ಳಿ ಹಾಕ್ತವ್ರಿ. ಚಲೋ ಕ್ವಾಲಿಟಿ ಹಳ್ಳಿ, ಪ್ಯೂರ್ ಹಳ್ಳಿ ಇರ್ತೈತ್ರಿ. ಒಳ್ಳೆ ಕ್ವಾಲಿಟಿ ಹಳ್ಳಿ ಹಾಕೋದ್ರಿಂದ ಗಣಪತಿ ಸ್ಟ್ರೆಂತ್ ಹಾಕಾವ. ಟ್ರಾನ್ಸ್ಪೋರ್ಟ್ ನಾಗ ಯಾವ್ದು ತರ ಡ್ಯಾಮೇಜ್ ಆಗುದಿಲ್ಲ, ಕ್ರ್ಯಾಕ್ ಆಗುದಿಲ್ಲ. ಒಟ್ಟ ಸುರಕ್ಷಿತವಾಗಿ ನಾವು ಎಷ್ಟೇ ದೂರ ಟ್ರಾನ್ಸ್ಪೋರ್ಟ್ ಕಳಿಸಿದ್ರು ಏನೂ ಆಗಲ್ದಂಗ ಕ್ವಾಲಿಟಿ ಹಾಕೈತಿ. ಇದು ಹಳ್ಳಿ ಹಾಕಿದ್ದ ಮಣ್ಣ ಇದೊಂದ್ ಪಗ್ಮಿಲ್ ಅಂತ ಹೇಳಿ ಮಷಿನ್ ರೀ. ಮಷಿನ್ ಅದ್ರಾಗಿಂದ ಅದ್ರೊಳಗ ಮಿಕ್ಸ್ ಮಾಡ್ತವ್ರಿ. ಇದ್ರೊಳಗ ಮಿಕ್ಸ್ ಹಾಕೈತ್ರಿ. ಇದು ನಾವು ವಾಟರ್ ಮಿಕ್ಸ್ ಅಂತೀವಲ್ಲ, ಅಂದ್ರ ಇಲ್ಲಿ ರೋಲರ್ ಇರ್ತೈತ್ರಿ. ಮಾಡ್ಕೊಂಡ್ ಇದು ರೆಡಿ ಆಗಿ ಬರ್ತೈತ್ರಿ. ಇದು ಇಲ್ಲಿ ರೋಲರ್ ಇರ್ತಾವ್ರಿ. ಇಲ್ಲಿ ಮಣ್ಣು ಹಾಕೋದ, ಇಲ್ಲಿ ಪ್ರೆಸ್ ಹಾಕತಿ, ಇಲ್ಲಿ ಮಿಕ್ಸ್ ಹಾಕೈತಿ. ಮಿಕ್ಸ್ ಆಗಿ ಬಂದ ನಂತರ ಒಳ್ಳೆ ಕ್ವಾಲಿಟಿ ಅಂದ್ರ ಇದನ್ನ ಮಷೀನ್ 2-3 ಸಲ ಹಾಕ್ತಿವ್ರಿ ನಾವು. ಇದು ರೆಡಿನೇ ಇದೆ. ರೆಡಿ ಆತಂದ್ರ ಗಣಪತಿ ನೆಕ್ಸ್ಟ್ ಪ್ರೊಸೆಸ್ ಹೋಗ್ಬಿಡ್ತೈತ್ರಿ. ಹತಾಸಿರಿ ಅಂದ್ರೆ ಈ ಮಷೀನ್ 2-3 ಸಲ ಹಾಕ್ತಿವ್ರಿ. 2-3 ಸಲ. ಮೊದಲೆಲ್ಲ ಕೈಲೇ ಕುಟ್ಟಬೇಕಾಕೈತ್ರಿ. ನಮ್ದೊಂದ್ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇರ್ತೈತೆ, ನಾನು ಅದನ್ನ ಇದು ಮಾಡ್ತಿರ್ತೀವಿ. ಇದು ದೊಡ್ಡ ಗೋಡೌನ್ ಐತ್ರಿ. ಇವ್ರು ರೆಡಿ ಮಾಡದ ಪ್ರೊಡಕ್ಷನ್ ಮಣ್ಣು ರೆಡಿ ಆಗಿ ಬತ್ತಂದ್ರ ಈ ತರ ಇರ್ತೈತ್ರಿ. ಹೌದನ್ರಿ. ಇವ ಅಚ್ಚುಗಳು ಇರ್ತಾವ್ರಿ. ಅಚ್ಚುಗಳೊಳಗ ಅಚ್ಚುಗಳನ್ನ ರೆಡಿ ಮಾಡಿಕೊಡ ಗಣಪತಿ ಮತ್ತೊಬ್ರು ತಿದ್ದಾರ ಇರ್ತಾರೆ. ಫಿನಿಶಿಂಗ್ ಮಾಡೋದು. ಫಿನಿಶಿಂಗ್ ಮಾಡಿ ಇವ್ರು ಬರೀ ಅಚ್ಚಿನೊಳಗ ಪ್ರೆಸ್ ಮಾಡಿ ಈ ತರ ತೆಗೆದಿಡ್ತಾರೆ. ತೆಗೆದ್ ಬಿಡ್ತಾನೆ. ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇರ್ತಾವ. ಇವನ್ನ ಒಂದ್ ದಿವ್ಸ ಬಿಟ್ಟು ಅಲ್ಲಿ ಫಿನಿಶಿಂಗ್ ಮಾಡತಾರ ನೋಡ್ರಿ, ಅಲ್ಲಿ ಹಿಂದ್ಗಡೆ. ಹೌದು, ಟೋಟಲ್ ಅವರೆಲ್ಲ ಸ್ಪಂಡಿ ಕೈ ಎಲ್ಲ ಅಟ್ಯಾಚ್ ಮಾಡಿ ಟೋಟಲ್ ರೆಡಿ ಆಗ್ತದೆ ಗಣಪತಿ. ಇವ್ರು ಮ್ಯಾನುವಲ್ ಮಾಡಿರ್ತಾರ, ಅದನ್ನ ಅವ್ರು ಮತ್ತೆ ಫೈನಲ್ ಟಚ್ ಅಪ್ ಮಾಡ್ತಾರೆ. ಇವ ಅಚ್ಚ ಒಳಗ ಸೊಂಡಿ ಕೈ ಇರುದಿಲ್ರಿ, ಇರಂಗಿಲ್ಲ. ಸಪರೇಟ್ ಮಾಡ್ತಾರ. ಅವ ಕೈದೂನು ಅಚ್ಚುಗಳು ಇರ್ತಾವ್ರಿ, ಅದನ್ನ ರೆಡಿ ಮಾಡ್ಕೊಂಡು ಜಾಯಿಂಟ್ ಮಾಡ್ಬೇಕಾಗತ್ತೆ. ದೊಡ್ಡ ಕೆಲಸ. ಇದಾದ ನಂತರ ಈ ತರ ಇಲ್ಲಿ ಇಟ್ಟು ಬಿಡ್ತಾರ್ರಿ. ಒಂದ್ ದಿವ್ಸ ಒಂದ್ ಸ್ವಲ್ಪ ಒಣಗಿದ ನಂತರ ಅವನ್ ಮತ್ತೆ ಗೂಡೌನ್ಕ್ ಹೋಗ್ಬಿಡ್ತಾವ್ರಿ, ಡ್ರೈ ಆಗಾಕ್ರಿ. ಇವು ಇದು ಕಲರ್ ಆಗೋದಿಲ್ರಿ? ಕಲರ್ ಪ್ರೊಸೆಸ್ ಮ್ಯಾಲ ಐತ್ರಿ. ಅಲ್ಲಿ ಇವ್ರನ್ನ ಇದ್ರೊಳಗ ಬೇರೆ ಬೇರೆ ಸೈಜ್ದು ಮಾಡೋರು ಬೇರೆ ಬೇರೆ ಇರ್ತಾರ್ರಿ. 1 ಅಡಿ, 14 ಇಂಚ, 1.5 ಅಡಿ, 2 ಅಡಿ, 3 ಅಡಿ, 3.5 ಅಡಿ, 4 ಅಡಿ ಮಟ್ಟ ಮಾಡ್ತೀವಿ. ಪ್ರಭಾವಳಿನೂ ಹಿಂದಲ್ದ ಇವರ ಮಾಡ್ತಾರ. ಇದು ಸಪರೇಟ್ ಪಾರ್ಟ್ ಗಳು ಇರ್ತಾವ್ರಿ. ಪ್ರಭಾವಳಿ ಮಾಡೋರು ಎಲ್ಲಾದ್ರೂ ಹಚ್ಚಿರ್ತಾವ್ರಿ. ಹಚ್ಚ ಮೊದಲ್ ರೆಡಿ ಮಾಡ್ಕೊಂಡಿರ್ತೀವ್ರಿ. ಇವನ್ನೆಲ್ಲ ಕೈಯಿಂದ ಒಂದು ಮಾಡೆಲ್ ಮಾಡಿ ಹಚ್ಚುಗಳು ತಯಾರು ಮಾಡೋದು ಇಂಪಾರ್ಟೆಂಟ್ ಕೆಲಸ. ಫಸ್ಟ್ ಅದನ್ನ ಮಾಡ್ಕೊಂಡಿರ್ತೀವ್ರಿ. ಇವ ಅದ್ರ ವೆರೈಟಿ ಇರ್ತಾವ್ರಿ. ಇದ ಒಂದ ಪೀಸಿನ ಹಚ್ಚ ಅಂತ, ಇವ ಡಬಲ್ ಪೀಸ್ ಅಂತ, ಎರಡು ಹಚ್ಚಿನೊಳಗೆ ತಯಾರಾಕಾವ್ರಿ. 2 ಫುಟ್ ಹಾಕೊಂಡ್ರೆ 1.5 ಫುಟ್. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಹಚ್ಚಿಗೆ ಸೊಂಡಿ ಕೈ ಇರಂಗಿಲ್ಲ, ಇರುದಿಲ್ಲ. ಸಪರೇಟ್ ಹಚ್ಚಿರ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಕೈತ್ರಿ. ಅದ್ರ ಒಳಗ ಬಂದು ಅಂದ್ರ ಅದ ಅಷ್ಟ ಅಟ್ರಾಕ್ಟಿವ್ ಕಾಣಂಗಿಲ್ಲ. ಇಲ್ಲೆಲ್ಲ ಫಿನಿಶಿಂಗ್ ವರ್ಕ್ ಮಾಡೋದು.
ವೆರೈಟಿ ಡಿಸೈನ್ಸ್ ಫೈನಲ್ ಟಚ್ ಕೊಡಾರಿ ಅವ್ರು. ತೆಂಗಿನಕಾಯಿ ಮೇಲೆ ಕೂತಿದ್ದು ಗಣಪತಿ ರೀ, ಅದ ಬಾಲ್ ಗಣಪತಿ ಐತಿ. ಹೌದು. ಬರ್ರಿ. ಈಗ ಇವೆಲ್ಲ ಖಾಲಿ ಹಾಕವ್ ನಿಮ್ಗೆ 2 ದಿನದಾಗ? ಅಲ್ಲ ಈ ಸಲದ್ದು ಅಲ್ರಿ, ನೆಕ್ಸ್ಟ್ ಇಯರ್ದು ಮಾಡತ್ತೀವಿ ನಾವು, ಮುಂದುವರ್ಸುತ್ತೀವಿ. ಹಾ ಹಾ ಇವು ನಮ್ದು ಎಷ್ಟು ಆರ್ಡರ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಮಾಡಿರಿ. ಈಗ ತಯಾರಾಗುವಂತ ಗಣಪ ಏನೋ ಮುಂದಿನ ವರ್ಷ. ಹಾ ಹಾ ನಮ್ದು ನಿರಂತರ ಕೆಲಸ ಇರ್ತದೆ. ನಿರಂತರ 12 ತಿಂಗಳು ಕೆಲಸ. ಹ್ಞೂ. ಇಲ್ಲಿ ಗಣಪತಿ ಮಾಡೋದು ಮುಗಿದ ನಂತರ ಇವೆಲ್ಲ ಪ್ರೊಸೆಸ್ ದೊಡ್ಡ ತಗೋತಾರೆ. ದೊಡ್ಡ ಬರ್ರಿ ದೊಡ್ಡ ಅಂತ ಇಲ್ಲೆಲ್ಲ ಟೋಟಲ್ ಯಾವ್ರವ್ರ ಕೊಣ್ಣೂರು. ಇಲ್ಲಿ ಗಣಪತಿ ಮಾಡಕ್ ಬರ್ತಾರೆ ಡೈಲಿ 12 ತಿಂಗಳು ಕೆಲಸ. ನಿಮ್ಗೆ ಏನ್ ಸಂಬಳ ಕೊಡ್ತಾರೆ ಮಾಲಕ್? ಇಲ್ಲಿ ಬರೋದ್ರಿಂದ ನೀವು ಚಲೋ ಆಗೈತೆ, ನಿಮ್ ಸಂಸಾರ ನಡೀತೈತ್ರಿ. ನೀವೇನು ಬರೀ ಹಚ್ಚ ಹಾಕಿ ಕೊಡೋದು ಅಷ್ಟೇ, ಹಚ್ಚ ಹಾಕಿ ಕೊಡೋದು ಅಷ್ಟೇ ನಿಮ್ ಕೆಲಸ. ಮುಂದಿನ ಪ್ರೊಸೀಜರ್ ಅವ್ರು ಮಾಡ್ತಾರೆ. ನಿಮ್ ಊರಾಗಿಂದ ಎಷ್ಟು ಜನ ಬರ್ತೀರಿ ಇಲ್ಲಿ? ಇಲ್ಲ ಟೋಟಲ್ ಅಂಕಿ ಒಂದು ಅಂದಾಜ್ ಹೇಳಿಲ್ಲ. 130. ಇಲ್ಲಿ ಡೈಲಿ ಕೆಲ್ಸಕ್ಕೆ ಬರ್ತೀರಿ, ಊಟ ಅದು ಇರೋ ಕೊಡ್ತಾರೆ, ನೀವು ಮಾಡ್ಬೇಕು ತರ್ತೀರಿ. ಸಂತೋಷ. ಮಾಲಕರು ಚಲೋ ಅದಾರಲ್ರಿ? ಏನ್ ತೊಂದರೆ ಇಲ್ಲ, ನಿಮ್ ಜೀವನ ನಡೀತೈತಿ. ಸಂತೋಷ. ಇದು ಮೇಲ್ಗಡೆ ಕೂಡ ಅನ್ಕೊಂಡ ಲಿಫ್ಟ್ ಒಣಗ ಲಿಫ್ಟ್ ತಗೊಂಡ್ ಹೋಗೋದನ್ರಿ? ಹ್ಞೂ. ಕೈಲಿ ಅಂದ್ರೆ ಹುಡುಗರಿಗೆಲ್ಲ ಇದಾಗುದಿಲ್ರಿ. ಹೌದು, ಒಂದೊಂದು ಭಾಳ ಆಗ್ತದೆ. ಇಲ್ಲಿ ಒಂದ್ 2 ಲಿಫ್ಟ್ ಅದಾರ, ಅಲ್ಲೊಂದ ಇಲ್ಲೊಂದ ಐತೆ. ದೊಡ್ಡ ಸೈಜ್ ಅದಾವ, ಇಲ್ಲಿಂದ ಮೇಲೆ ಹೋಗುದು. ಅಲ್ಲೊಂದ ಇವತ್ತು ದೊಡ್ಡ ಸೈಜ್ ಮಂಡ್ಯಗಳಿಗೆ ಕೊಡ್ಲಿಕ್ಕೆ ದೊಡ್ಡ ಸೈಜ್. ಅದು ಹೊರಗೆ ಇರ್ತಾರಲ್ಲ ಅಲ್ಲಿ. ಹಾ ಅಂತ ಮಂಡ್ಯಗಳಿಗೆ ಇವು ಹಚ್ಚಿನಾಗ ಇಷ್ಟ ಪ್ರೆಸ್ ಆಗಿರ್ತಾವ. ಸೊಂಡಿ ಕೈಯ ಸಪರೇಟ್ ಅದ ಸೇಮ್ ಪ್ರೊಸೆಸ್. ಅವ ಸೈಜ್ ಸಣ್ಣೂರೇ, ಇವು ದೊಡ್ಡ ಸೈಜ್. ಅಂದ್ರೆ ಕ್ವಾಲಿಟಿ ಚಂದ ಆಕೈತ್ರಿ. ಬ್ರದರ್ ಯಾವ್ರ ತಾವು? ಕಣ್ಣೂರು. ಎಷ್ಟು ದಿವಸ ಆದ್ರಿ ಕೆಲಸ ಮಾಡಕತ್ತಿ? ಒಂದು 5-6 ವರ್ಷ. 5-6 ವರ್ಷ. ಏನ್ ಶಿಕ್ಷಣ ಏನಾಗೈತಿ? 10th ಪಾಸ್ ಆಗೈತಿ. 10th ಪಾಸ್ ಆಗೈತಿ. ಮುಂದೆ ಹಚ್ಚಿಲ್ಲ? ಇಲ್ಲಿ ಕೆಲ್ಸಕ್ಕೆ ಬರೋದ್ರಿಂದ ನಿಮ್ಗೆ ಎಲ್ಲ ಚಲೋ ಆಗೈತಿ. ಚಲೋ ಆಗೈತೆ. ಮಾಲಕರು ಚಲೋ ಅದಾರೆ? ಎಲ್ಲ ಮಾಲಕರೆಲ್ಲ ಚಲೋ. ನಿಮ್ಮ ಕುಟುಂಬಕ್ಕೆ ಆಗೋಷ್ಟು ಪೇಮೆಂಟ್ ಕೊಡ್ತಾರ. ಕೆಲಸ ಚಲೋ ಐತಿ. 12 ತಿಂಗಳು. 12 ಗೌರ್ಮೆಂಟ್ ನೌಕರಿ ಏನ್ ಬೇಕಾಗಿಲ್ಲ ನಿಮ್ಗೆ? ಗೌರ್ಮೆಂಟ್ ನೌಕರಿ ಇಲ್ಲಿ ಹಚ್ಚೈತ್ರಿ. ಗೌರ್ಮೆಂಟ್ ಅಂತಾರ. ಮದುವೆ ಆಗೈತ್ರಿ? ಆಗೈತ್ರಿ. ನಿಮ್ಮ ಮಕ್ಕಳು ಎಷ್ಟು? ಒಂದು ಗಂಡು ಮಗು ಐತ್ರಿ. ನಿಮ್ಮ ಮಿಸ್ಸಸ್ ಏನ್ ಮಾಡ್ತಾರೆ? ಅವ್ರ ಮನ್ಯಾಗ ಇಲ್ಲಿ ಕೆಲಸ. ಅದ್ ನಿಮ್ಮ ಕುಟುಂಬಕ್ಕೆ ಆಗುವಷ್ಟು ಗೌರ್ಮೆಂಟ್ ಏನ್ ಪಗಾರ ಕೊಡ್ತಾರೆ ಅದಕ್ಕೆ ಜಾಸ್ತಿ ಕೊಡ್ತಾರ. ಸಂತೋಷ ಫುಲ್ ಸಂತೋಷ ಐತಿ. ಮತ್ತೆ ಯಾರು ನಿಮ್ ದೋಸ್ತನ ಕೆಲಸ ಕರ್ಕೊಂಡು ಬಂದಿರ್ತಾರೆ? ಯಾಕಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ಬಹಳ ಐತಿ ನಮ್ಮ ರಾಜ್ಯದೊಳಗೆ. ಯಾರು ನಿಮ್ ಪರಿಚಯ ಇದ್ದಾರೋ ಇದ್ರಲ್ಲಿ ಚಲೋ. ಈಗ ನಾವು 10 ಮಂದಿ ಫ್ರೆಂಡ್ಸ್ ಕೆಲಸ ಮಾಡ್ತೀವಿ. 10 ಮಂದಿ ಇಲ್ಲೇ ಕೊಣ್ಣೂರವ್ರು. ಮಾಲಕರಿಗೆ ನಿಮ್ ಸಂಪರ್ಕ ಚಲೋ ಐತಲ್ಲ? ಫುಲ್ ಚಲೋ ಐತಿ. ಏನ್ ತೊಂದ್ರೆ ಇಲ್ಲ? ಏನು ಇಲ್ಲ, ಏನ್ ಅಡ್ಡಿ ಇಲ್ಲ. ಅವ್ರ ನೆನೆಸಿ ಒಂದ್ ರೊಟ್ಟಿ ಹೊಂತೀರಿ. ಸಂತೋಷ. 12 ತಿಂಗಳು ಅವ್ರದಾಗ ಮಾತು ನಮಗ್ ಬಹಳ ಸಂತೋಷ. ಏನಿಲ್ಲ, ಯಾಕಂದ್ರ ರಾಜ್ಯ ಸರ್ಕಾರ ಕೊಡಮಾಡೋ ಸಂಬಳಕ್ಕಿಂತ ನೀವು ಜಾಸ್ತಿ ಕೊಡ್ತಾರೆ ಅಂದ್ರೆ ಅದು ಬಹಳ ಸಂತೋಷದ ಕೆಲಸ. ಇದ ಟೀಮ್ ವರ್ಕ್ ಇರ್ತೈತ್ರಿ. ಒಬ್ಬ ರೈತರು ಮಾಡೋದಿಲ್ಲ, ಎಲ್ಲರೂ ಕೂಡಿ ಮಾಡಿದಾಗ ಕೆಲಸ ಇದೆ. ಹಂಗಾಗಿ ನಮ್ಗೆ ಅವ್ ಮಂದಿಗೆ ಹತ್ತನ ಇದಿರ್ತೈತ್ರಿ. ಎಲ್ಲ ನಂತರ ರೀ ಇವನ್ನ ಒಣಗಿಸ್ತೀವ್ರಿ. ಒಣಗಿಸಿ ನಂತರ ಪೇಂಟ್ ಆಗ್ಬೇಕಾಕೈತ್ರಿ. ಪಾಲಿಶ್ ಪೇಂಟಿಂಗ್ ಸೆಕ್ಷನ್ ಅದು ಮೇಲ್ಗಡೆ ಐತ್ರಿ. ಮ್ಯಾಲೆ ಐತೇನ್ರಿ? ನೋಡೋಣ ಬರ್ರಿ ಹೋಗೋಣ ಬರ್ರಿ. ಇಲ್ಲೇ ನೋಡಿ ಪೇಂಟಿಂಗ್ ಇಲ್ಲ. ಇಲ್ಲಿ ಬರ್ರಿ ಒಂದು ಮಿನಿಟ್. ಗಣಪತಿ ಒಣಗಿ ಬಂದ ನಂತರ ಪಾಲಿಶ್ ವರ್ಕ್ ಅಂತ ಇರ್ತೈತಿ. ಇದು ಒಣಗಿದ್ದ ಅಂದ್ರೆ ಒಂದ್ ಸ್ವಲ್ಪ ಇನ್ನೂ ಸುಪೀರಿಯರ್ ಮಾಡಕ್ ಸಾಧ್ಯ ಮಾಡತ್ತಾರ. ಪಾಲಿಶ್ ವರ್ಕ್ ರೀ. ಪಾಲಿಶ್ ವರ್ಕ್ ಏನಪ್ಪ ಎಲ್ಲೆಲ್ಲಿ ರಫ್ ಇರ್ತೈತಿ, ಬೇಡಪ್ಪ ಸಣ್ಣ ಏರ್ ಕ್ರ್ಯಾಕ್ ಏನಾರು ಇದ್ದು ಅಂದ್ರು ಫಿನಿಶಿಂಗ್ ಮಾಡೋ ವರ್ಕ್ ನಡೆದಿರ್ತೈತ್ರಿ. ಅದನ್ನ ಫೈನಲ್ ಟಚ್ ಅಪ್ ಆದ ನಂತರ ಸ್ವಲ್ಪ ಕ್ರ್ಯಾಕ್ ಇರುದಿಲ್ಲ, ಸ್ವಲ್ಪ ಇದ್ರು ಅದನ್ನ ಫಿನಿಶಿಂಗ್ ಮಾಡ್ತಾರೆ. ಅದನ್ನ ಮಾಡಿದ ನಂತರ ಫೈಟ್ ಕೋಟಿಂಗ್ ರೀ. ಇದೊಂದ್ ಟೀಮ್ ಐತಿ. ಇಲ್ಲೊಂದ್ 15 ಮಂದಿ ಟೀಮ್ ಇರ್ತೈತಿ. ಬರೇ ಪ್ಯಾಚ್ ವರ್ಕ್ ಮಾಡೋದು, ಪ್ಯಾಚ್ ವರ್ಕ್ ಮಾಡೋದು, ಪಾಲಿಶ್ ವರ್ಕ್.
ಇದಾದ ನಂತರ ಸರ್ ಸ್ಟೆಪ್ ಬೈ ಸ್ಟೆಪ್ ವೈಟ್ ಕೋಟಿಂಗ್ ಅದ ವೈಟ್ ಫಸ್ಟ್ ಬೇಸ್ ಅದ ಬೇಸ್ ನಾವು ಮನಿಗ್ ಮಾಸ್ತರ್ತೀವಲ್ರಿ ಹಾನ್ರಿ ಮನಿಗಾದ್ರೂ ಫಸ್ಟ್ ಇವ ಒಂದ್ ಸ್ವಲ್ಪ ನಾವು ಎಲ್ಲಾ ಆರ್ಗ್ಯಾನಿಕ್ ಇದನ್ನ ಇದ್ರ ಕ್ವಾಲಿಟಿ ಯೂಸ್ ಮಾಡ್ತೀವಿ ವಾಟರ್ ಸಾಲ್ಯುಬಲ್ ಅಂದ್ರೆ ಯಾವ್ದಾ ಹಾನಿಕಾರಕ ಇಲ್ಲದಂತ ಮಟೀರಿಯಲ್ ನಾವ ರೆಡಿ ಮಾಡ್ಕೊಂಡಿರ್ತೀವಿ ಒಂಥರ ಮಣ್ಣು ಬರ್ತೈದ್ರಿ ಅದ್ರೊಳಗೆ ದಿಂಡಲ್ ಅಂಟ ಮಿಕ್ಸ್ ಮಾಡಿ ನಾವೊಂದು ಮಟೀರಿಯಲ್ ಮಾಡಿರ್ತೀವಿ ಅದ್ರ ಎಲ್ಲಾ ನಾನ್ ಟಾಕ್ಸಿಕ್ ಐಟಮ್ ಯೂಸ್ ಮಾಡ್ತೀವಿ ಯಾವ್ದೋ ತರ ಪರಿಸರದ ಹಾನಿ ಆಗ್ಬಾರ್ದಂತದ ಈಗ ಪಾಲಿಶ್ ಆಗಿ ರೆಡಿ ಬಂದ ನಂತರ ಬೇಸ್ ಕೋಟಿಂಗ್ ಸ್ವಲ್ಪ ಜಸ್ಟ್ ಹಂಗ ತಗೊಂಡು ಅದೇ ಗಾಡಿಗಳಿಗೆಲ್ಲ ಹೊಡಿತಿರ್ತಾರಲ್ಲ ಮತ್ತ ಅಲ್ಲಿ ಮುಂದ್ ತಗೊಂಡ್ಬಿಡೋಣ ಇಲ್ಲ ಎಷ್ಟೇ ಇರ್ಬೇಡಿ ಮುಂದೆ ಕಂಟಿನ್ಯೂ ಹೋಗ್ಬಿಡೋಣ ಅವರೆಲ್ಲ ಊಟಕ್ಕೆ ಬಿಡ್ತಾರೆ ಇದು ವೈಟ್ ಕೋಟಿಂಗ್ ಆದ ನಂತರ ನೋಡ್ರಿ ವೈಟ್ ಕೋಟಿಂಗ್ ಮಾಡಕ್ ಇದು ಒಂದು ಪ್ರೊಸೆಸ್ ರೀ ಅದೊಂದು ಪ್ರೊಸೆಸ್ ದೊಡ್ಡ ಗಣಪತಿ ಎಲ್ಲ ಹಂಗ ಸ್ಪ್ರೇಲ್ ಹೊಡಿತೀವ ಸಣ್ಣ ಗಣಪತಿ ಎಲ್ಲ ಈ ಟೈಪ್ ಹಿಂಗ್ ಮಾಡ್ತಾರೇನ್ರಿ ಇದನ್ನ ಗುಡಿ ಒಳಗ ಪಂಚಾಮೃತ ಅಭಿಷೇಕ ಮಾಡಿದಂಗ ಹೌದಲ್ಲ ಎಲ್ಲಾ ತರ ಒಮ್ಮೆ ಕರೆಂಟ್ ಪ್ರಾಬ್ಲಮ್ ಇದ್ದಾಗ ಕೆಲಸ ಕೊಡ್ತೈತಿ ರೈಟ್ ಇದ ಒಂದ್ ಗಣಪತಿ ತಗೋ ಒಂದ್ ಹೊಡ್ಯಾಕ್ ಚಾಲು ಇಟ್ಟು ತೋರ್ಸಿ ಇದು ವೈಟ್ ಕೋಟಿಂಗ್ ಆದ ನಂತರ ನೆಕ್ಸ್ಟ್ ಬಾಡಿ ಕಲರ್ ಅಂತಾರೆ ಬರೀ ಬಾಡಿ ಕಲರ್ ಇವ್ರು ಈ ತರ ಒಂದು ಟೀಮ್ ವರ್ಕ್ ಇರ್ತದೆ ಸೆಕ್ಷನ್ ಬೈ ಸೆಕ್ಷನ್ ಇವ್ರು ಇದೇ ಕೆಲಸ ಮಾಡ್ತಾರೆ 12 ತಿಂಗಳು ಇವ್ರಿಗೆ ಇದೇ ಕೆಲಸ 12 ತಿಂಗಳು ಇವ್ರು ಇದೇ ಕೆಲಸನ ಮಾಡೋದು ಬರ್ರಿ ಇವು ಒಂದ್ ಟೈಪ್ ಗಣಪತಿ ರೀ ಇದೊಂದ್ ಟೈಪ್ ಮಣ್ಣಿಂದ ಕೋಟಿಂಗ್ ಇರ್ತದೆ ಕಲರ್ ಆಗೋದು ಮಣ್ಣಿಂದ ಕೋಟಿಂಗ್ ರೀ ಎಕೋ ಫ್ರೆಂಡ್ಲಿ ಅಂತ ಹೇಳಿ ಇದೇ ತರನ ಒಯ್ಯಾರ ಅದಾರ ಕಸ್ಟಮರ್ ಕೆಲವೊಂದ ಹೌದನ್ರಿ ಇಲ್ಲಿ ಗುಲ್ಬರ್ಗ ಸೈಡ್ ಎಲ್ಲ ಇದೇ ತರ ಆರ್ಡರ್ ಇರ್ತೈತಿ ಗುಲ್ಬರ್ಗ ಹೈದರಾಬಾದ್ ಈಗ ಹೈದರಾಬಾದ್ ಹೋಗೋದು ಅವ್ರ ಅಲ್ಲಿ ಇದ್ರ ಆಯ್ದ ನಂತರ ಇಲ್ಲಿ ಬರ್ತಾವ್ರಿ ಟೋಟಲ್ ಕಲರ್ ರೆಡಿ ಸೆಕ್ಷನ್ ಬೇರೆ ಈ ಸೆಕ್ಷನ್ ಏನು ಸ್ವಲ್ಪ ನೋಡ್ಕೊಂಬಾರಪ್ಪ ಕಾಲಾಗತ್ತಮ್ಮ ಇವರು ಈ ಸೆಕ್ಷನ್ ಮೇನ್ ಚೀಪ್ ಪೇಂಟ್ ಇವ್ರು ಎಲ್ಲ ಟೋಟಲ್ ಅದ್ರ ಬಹಳ ಅನುಭವ ಇದೇ ಲೈನ್ದಾಗ ಒಂದ್ 30 ವರ್ಷ ಅನುಭವ ಐತ್ರಿ ಹೌದಾ ಒಂದ್ ಎಕ್ಸ್ಪರ್ಟ್ ಪೇಂಟರ್ ಒಂದ್ ನಿಮಿಷ ಏನ್ ಸರ್ ತಮ್ಮ ಹೆಸರು ಮಾರುತಿ ಮುಗ್ದು ಎಷ್ಟು ವರ್ಷದಿಂದ ಕೆಲಸ ಮಾಡೋದು 30 ವರ್ಷ ಆಗ್ತದೆ ಮಾಲಕರು ನಿಮ್ ಬಗ್ಗೆ ಬಾಯ್ ಹೇಳಿದ್ರೆ ನಮ್ಗೆ ಅದಕ್ಕೆ ನಿಮ್ಮನ್ನ ಸಂದರ್ಶನ ಮಾಡೋದು ಹೌದು ಇದೇ ಕೆಲಸ ನಿಮ್ಗೆ ಇದೇ ಕೆಲಸ 12 ತಿಂಗಳು ಪಾಲಿಶ್ ಹೊಡಿದೆ ಪೇಂಟಿಂಗ್ ಮಾಡೋದು ಯಾವರು ಇಲ್ಲೇ ಕೊಂಡೂರು ನಮಗೆ ಸರ್ಕಾರಿ ನೌಕರಿಗಿಂತ ಚಲೋ ಅನ್ಸೈತಲ್ಲ ನಮ್ಗೆ ಚಲೋ ಅನ್ಸೈತಲ್ಲ ಕೆಲವೊಂದು ಸೀತಿ ನಮ್ಮ ಸಾಕಾರಗಳು ನಮ್ಗೆ ಚಲೋ ನೋಡ್ತಾರು ಹೌದ್ರಿ ಹಂಗೇನ ಮನೆ ಮನುಷ್ಯರಾಗ ನೋಡ್ಕೊತದ ಹೌದ್ರಿ ಅದೇ ಅದನ್ನು ನನಗೆ ಹೇಳಿದ್ರು ನಾವು ಅವ್ರನ್ನ ಕೆಲಸ ಯಾರಂತ ನೋಡಿಲ್ರಿ ನಾವು ಎಲ್ಲರೂ ಕುಟುಂಬದ ಸದಸ್ಯರನ್ನು ತಿಳ್ಕೊಂಡ್ವಿ ಅಂತಂದ್ರೆ ನೀವು ಅದನ್ನ ಹೇಳಿದ್ರೆ ಭಾಳ ಸಂತೋಷ 12 ತಿಂಗಳು ಇದೇ ಕೆಲಸ ಮಾಡ್ತೀವಿ ಇದೇ ಕೆಲಸ ಚೀಪ್ ಅಂತೀವಿ ಈ ಕೆಲಸಕ್ಕೇನು ಚೀಪ್ ಅವರೇ ಅಂತಂದ್ರೆ ಅದಕ್ಕೆ ಮಾತಾಡ್ಕೊಂಡು ಸಂತೋಷ ಥ್ಯಾಂಕ್ ಯು ದೊಡ್ಡದು ಒಂದ್ ಸ್ವಲ್ಪ ನಮ್ಗೆಲ್ಲ ಮಂಡಳದು ಇರ್ತಾವ್ರೆ ಹೌದ್ರಿ ಇದೇನ್ರಿ ಬೇರೆ ಐತಲ್ಲ ಇದು ಎಕೋ ಫ್ರೆಂಡ್ಲಿ ಅಂತ ಹೇಳಿ ಮಣ್ಣಿನ ಟೈಪ್ ಕಲರ್ ಇರ್ತೈತ್ರಿ ಈಗ ಹೋಗುತ್ತನ್ರಿ ಇದು ಹೌನ್ರಿ ಇದೇ ಕಲರ್ ಮತ್ತೇನು ಇಲ್ರಿ ಕಣ್ಣು ಬರಿದು ಕಣ್ಣು ಬರಿ ಯಾವ ಹೆಂಗ್ ಆರ್ಡರ್ ಇರ್ತಾವ ಅದೇ ತರ ಮಾಡಿರ್ತಾರೆ ಒಂದ್ ಸ್ಕೂಲಿಗೆ ಹೋಗೋದೈತ್ರಿ ಸ್ಕೂಲಿಗೆ ಎಷ್ಟು ಚಲೋ ಐತಿ ಬಿಡ ಕಲರ್ ಭಾಳ ಡಿಫ್ರೆಂಟ್ ಐತಿ ಒಂದ್ 5 ಮಿನಿಟ್ ಕುಂಡತ್ ಹೇಳಿ ಮಾಡ್ತೀವಿ ಎಲ್ಲರಿಗೂ ಇನ್ನೊಂದ್ 5 ಮಿನಿಟ್ ಒಂದ್ 5 ಮಿನಿಟ್ ಇರಿ ಊಟಕ್ಕೆ ಹೋಗ್ಬೇಡ ಒಂದ್ 5 ಮಿನಿಟ್ ಇರಂತೆ ಇವೆಲ್ಲ ಹೋಗಬೇಕಂದ್ರೆ ಮುಂದುವರ್ಸಿದ್ರಿ ಇಲ್ರಿ ಇವೆಲ್ಲ ಹೋಗೋರಿ ಪೇಂಟ್ ಆಗಿದ್ದೆಲ್ಲ ಹೋಗೋದು ಪೇಂಟ್ ಆಗೋಲ್ಲ ಅವು ಪೇಂಟ್ ಆಗಲಾರ್ದು ಅಷ್ಟೇ ಅಲ್ಲ ಮುಂದಿನ ಈಗ ಹೆಂಗ್ ಇಲ್ಲಿ ಪೇಂಟಿಂಗ್ ವರ್ಕ್ ನಡೆದಿರಲ್ಲ ಇಲ್ಲಿ ಒಂದ್ 8-10 ಜನರ ಪೇಂಟಿಂಗ್ ಇರ್ತೈತ್ರಿ ಅವ್ರವ್ರ ಪೇಂಟಿಂಗ್ ವರ್ಕ್ ಅವರೆಲ್ಲ 8 ಜನ ಇದ್ರೊಳಗೆ ವೆರೈಟಿ ಸ್ಕಿಲ್ ಇರ್ತೈತ್ರಿ ಟೆಲಿವರ್ಸ್ ಟೆಕ್ನಿಕ್ ಬೇರೆ ಬೇರೆ ಅಂದ್ರೆ ಟ್ಯಾಲೆಂಟ್ ತೋರಿಸಿ ವೆರೈಟಿ ಮಾಡೋದಿರ್ತೈತಿ
ಹಂಗಾಗಿ ನಾವು ಮಾಡೋ ಕೆಲ್ಸಕ್ಕೆ ಒಂದ್ ಸ್ವಲ್ಪ ವ್ಯಾಲ್ಯೂ ಹೆಚ್ಚೈತೆ ಮಾರ್ಕೆಟ್ದಾಗ ಕಲರ್ ಒಳಗ ಒಂದ್ ಸ್ವಲ್ಪ ಸ್ಪೆಷಲ್ ವರ್ಕ್ ಮಾಡ್ತೀವ್ರಿ. ಅದು ಸ್ಪೆಷಲ್ ಇತ್ತಪ್ಪ ಅಂದ್ರೆ ಮಾರ್ಕೆಟ್ದಾಗ ವ್ಯಾಲ್ಯೂ ಡಿಮಾಂಡ್ ಬೇರೆ ಇದೆ. ಅದನ್ನ ಕಂಡ್ಕೊಂಡ್ಬಿಟ್ಟಿರ್ತಾರ ಅವ್ರು ತಗೊಂಡ್ ಹೋಗೋರು. ಇದಾದ ನಂತರ ಇಲ್ಲಿ ಕಣ್ಣು ಬರಿಯಾತಾರ್ರಿ, ಅದನ್ನ ಮ್ಯಾನ್ಯುವಲಿ ಮಾಡೋದಿರ್ತೈತಿ. ಕಣ್ಣು ಬರಿ ಕೆಲಸ ಚಾಲು ಆಯ್ತು. ಕಣ್ಣು ಬರಿ ಬಹಳ ಸೂಕ್ಷ್ಮ ಕೆಲಸ. ಸೂಕ್ಷ್ಮ ಕೆಲಸ. ಮಷಿನ್ ಪೇಂಟ್ ಬೇರೆ, ಕೈಲೇ ಅವ್ನು ತೋತಾನ ಇದನ್ನ ಮಾಡತ್ತಾರ. ಕಣ್ಣು ತೀಕ್ಷ್ಣ ಕೆಲಸ ಇವ್ರದ್ದು, ಅಗದಿ ಸೂಕ್ಷ್ಮ ಕೆಲಸ ಇದು. ಬರ್ರಿ ನೆಕ್ಸ್ಟ್ ಟೈಮ್ ಹೋಗೋಣ. ಇವೆಲ್ಲ ಬಾ ಅಂದ್ರ 4.5 ಫೂಟ್ 5 ಫೂಟ್ ಅದಾವ. 4 ಫೂಟ್ ಮಟ್ಟ ಅದಾವ್ರಿ. ಅಲ್ಲಿ ಬರ್ರಿ ಫೈನಲ್ ಟಚ್ ಅಪ್ ವರ್ಕ್ ಮಾಡಬೇಕು. ಕೆಳಗ್ ಬಗ್ಗಿತ್ತು ಅಂದ್ರೆ ಕರೆಕ್ಟ್ ಕಾಣ್ತಾರ. ಗಣಪತಿ ರೆಡಿ ಆದ ನಂತರ ಇದು ಫೈನಲ್ ಕಿರೀಟ ಆಭರಣಗಳು ಇವರೆಲ್ಲ ಆ ಸೆಕ್ಷನ್ ಕೆಲಸ ಮಾಡ್ತಾರೆ. ಫೈನಲ್ ಟಚ್ ಅಪ್ ಮಾಡೋರು. ಇಷ್ಟ ಆತಂದ್ರ ಮುಗಿತೆ ರೆಡಿ. ಮಿನ್ಸ್ ಹಾಕೋದು, ಮಿನ್ಸ್ ಫೈನಲ್ ಗೋಲ್ಡ್ ವರ್ಕ್, ಜ್ಯುವೆಲರಿ ವರ್ಕ್ ಮಾಡ್ತಾರ್ರಿ ಎಲ್ಲಾರಿ. ಜ್ಯುವೆಲರಿ ಈ ಲಾಸ್ಟಿಗೆ ಮದುಮಗಳನ್ನ ಹೆಂಗ ಶೃಂಗಾರ ಮಾಡ್ತಾರೆ ಶೃಂಗಾರ ಮಾಡಿ ಕೈ ಬಿಟ್ಬಿಡೋದು ಕೆಲಸ. ಅದ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಣ್ಣಿಂದ ಹೆಂಗಿತ್ತಲ್ಲ ಅಲ್ಲಿ ಬಂದಿದ್ದು ಇಲ್ಲಿ ಫೈನಲ್ ಆತಂದ್ರ ಇದು ರೋಟೀನ್ ಕಂಪ್ಲೀಟ್ ಸರ್ಕಲ್ ಮುಗಿತ್ರಿ. ಇಲ್ಲಿಂದ ಪ್ಯಾಕ್ ಆಗಿ ಸ್ಟಾಕ್ ಮಾಡಿ ಡೆಲಿವರಿ ಡಿಸ್ಪ್ಯಾಚ್. ಇಲ್ಲಿಂದ ಡೈರೆಕ್ಟ್ ಪ್ಯಾಕ್ ಆಗಿಬಿಡೋದು. ಈಗೆಲ್ಲ ಇವು ಹೋಗವ ಇವು. ಹ್ಞೂ ಹೋಗೋ ಗಾಡಿ ಹೊರಗೆ ತುಂಬಾತವ್ರೆ. ಅದ ಬಂದವ್ರ ಗಾಡಿ ನೋಡಿನ ಹೊರಗೆ. ಇದು ಕೆಳಗೆ ಮತ್ತೆ ಯೂಸ್ ಮಾಡ್ಕೊಂತ ವೆರೈಟಿ ಪರಮೇಶ್ವರ ಡಮರು ತ್ರಿಶೂಲ 2 ಅಡಿ ಒಳಗೆ ಬರ್ತೈತ್ರಿ ಇದ. ಈಗ ಪ್ಯಾಕಿಂಗ್ ಇದು. ಹ್ಞೂನ್ರಿ 2 ಫೂಟ್. ಇದು ಎಲ್ಲೇ ಯಾವ್ದು ದಾವಣಗೆರೆ ತುಮಕೂರು. ಎಷ್ಟು ದೂರ ನೀವು ಸ್ವಲ್ಪ ಇದನ್ನ ಸರ್ವಿಸ್ ಕೊಡ್ತೀರಿ? ಅತಿ ದೂರ ಅಂದ್ರ ನಾವ್ ಈಗ ಲೋಡ್ ಮಾಡಿದ್ರಿ. ಈಗ ಸದ್ಯ ಈಗ ಹೈದರಾಬಾದ್ ತುಂಬಾತ್ವ್ರಿ. ಅಲ್ಲಿ ಇದು ಮೈಸೂರದಿಂದ ಮುಂದ್ ಇದಕ್ಕದು ಹೋಗ್ತಾವ್ರಿ. ಮೈಸೂರಿಂದ ಮುಂದ್ ಹೋಗ್ತಾವ್ರಿ. ನಮ್ ಗಾಡಿ ಗೋವಾ ಇಲ್ಲ ಗಾಡಿ ಗಣಪತಿ ಅವ್ರಿಗೆ ಸಂಬಂಧ ರೀ. ಅವ್ರಿಗೆ ರೀಸನೇಬಲ್ ಬಾಡಿಗೆ ಒಳಗ್ರಿ. ಅಂದ್ರೆ ಗಣಪತಿ ಯಾವ್ದೇ ತರ ಡ್ಯಾಮೇಜ್ ಆಗಲ್ದಂಗ ಸುರಕ್ಷಿತವಾಗಿ ಹೋಗಿ ಮುಟ್ಸೋದು. ಡ್ಯಾಮೇಜ್ ಏನಾದ್ರೂ ನಮ್ ಜವಾಬ್ದಾರಿ. ನಿಮ್ ಸಿಬ್ಬಂದಿನ ಹೋಗಿರ್ತೈತಿ. ನಮ್ ಸಿಬ್ಬಂದಿ ಇರ್ತಾವ್ರಿ. ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಗಾಡಿ ಯಾವ ತರ ಅಂದ್ರೆ ಅದು ಗಣಪತಿ ಹೇರಾಕ್ ಯಾವ ತರ ಬೇಕಲ್ಲ ಹಂಗ ಗಾಡಿ ಡಿಸೈನ್ ಮಾಡ್ಕೊಂಡಿರ್ತೀವಿ. ಕಟ್ಟಿಗೆ ಪುಡಿ ಒಳಗ್ ಪ್ಯಾಕ್ ಮಾಡ್ತೀವಿ. ಹಂಗಾಗಿ ಯಾವ್ದೇ ಏನು ಕಸ್ಟಮರ್ ನಮ್ ಅಕೌಂಟ್ ದುಡ್ಡು ಹಾಕಿರ ಗಾಡಿ ಎಷ್ಟದವ್ರಿ? 40 ಗಾಡಿ ಲೀಸ್ ತಗೊಂಡಿರ್ತೀವಿ. ಸ್ವಂತ ಗಾಡಿ ಎಲ್ಲ ಲೀಸ್ ತಗೊಂಡಿರ್ತೀವಿ. 3 ತಿಂಗಳು ಲೀಸ್ ತಗೋತೀವಿ. ಸೀಸನ್ದಾಗ 3 ತಿಂಗಳು ಲೀಸ್ ತಗೋತೀವಿ. ಕಿಲೋಮೀಟರ್ ಮೇಲೆ ಹಿಂಗೆಲ್ಲ ಬಾಡಿಗೆ ಇರ್ತಾವ್ರಿ. ಕಸ್ಟಮರ್ಗೆ ಎಕ್ದಮ್ ರೀಸನೇಬಲ್ ದಾಗ ಕೆಲಸ. ಒಂದು ಗ್ರಾಮದೊಳಗ ಇಂತ ಒಂದು ಗಣಪತಿ ಕ್ರಾಂತಿ ಮಾಡಿರಂದ್ರ ನಮಗೆ ಇವತ್ತು ಗೊತ್ತಾಗಲ್ಲ. ನಮ್ಮ ಪೂರ್ವಜರು ಇದ್ರೆ ಮೊದಲಿಂದ ವಂಶ ಪರಂಪರೆ ಉದ್ಯೋಗ ನಮ್ದಿಲ್ಲ. ನಿಮ್ ತಂದೆಯವ್ರ ಕಾಲದಿಂದ ನಮ್ ತಂದೆ ಅವ್ರ ಅಜ್ಜಾರ ಬಾಳ ಸುಮಾರು 100-200 ವರ್ಷದಿಂದ ಬರ್ತೈತ್ರಿ. ಇನ್ನ ನಾವು ನಮ್ದು ಎಜುಕೇಶನ್ ಮುಗಿದ ನಂತರ ಇದಕ್ಕ ಇಲ್ಲೇ ಒಂದ್ ಸ್ವಲ್ಪ ಹೆಚ್ಚಿಗೆ ಡೆವಲಪ್ ಮಾಡಿದ್ವಿ. ಡೆವಲಪ್ಮೆಂಟ್ ಸಾಕಷ್ಟು ಡೆವಲಪ್ ಆಗೈತೆ ಬಿಡ್ರಿ. ಏನ ನಮ್ ಸೊಸೈಟಿ ರಿಜಿಸ್ಟರ್ ಆಗಿದ್ದು 1962 ಸಿದ್ದೇಶ್ವರ ಇಟ್ಟಂಗಿ ಮತ್ತು ಕುಂಬಾರಿಕೆ ಸಾಮಾನುಗಳು ಉತ್ಪಾದಕ ಸಹಕಾರಿ ಸಂಘ ಅಂತ ಹೇಳಿ ನಮ್ಮ ಅಜ್ಜ ಅವ್ರ ಶಂಕರಪ್ಪ ಕುಂಬಾರ ಅಂತ ಹೇಳಿ ಅವ್ರು ರಿಜಿಸ್ಟರ್ ಮಾಡಿದಾರೆ 1962. ಈ ಸಂಘದಾಗ ಒಟ್ಟು ಇಲ್ಲಿ 60 ಕುಟುಂಬದ ಒಂದು 400 ಸದಸ್ಯರು ಕೆಲಸ ಮಾಡ್ತಾರೆ. 400 ಮಂದಿ ಕೆಲಸಗಾರರು. ಅವ್ರೆಲ್ಲರಿಗೂ ಪ್ರತಿ ತಿಂಗಳು ಸಂಬಳ ಕೊಡ್ತಾರೆ. ಪೇಮೆಂಟ್ ಇರ್ತೈತ್ರಿ. ಎಲ್ಲ ಪೀಸ್ ವರ್ಕ್ ಕೆಲಸ ಬಿಡ್ರಿ. ಅವರು ಹೇಳಿದ್ರು ನಮಗ ರಾಜ್ಯ ಸರ್ಕಾರ ಕೊಡೋದಕ್ಕಿಂತ ಜಾಸ್ತಿ ಪಗಾರ ಕೊಡ್ತೈತ್ರಿ. ನಮ್ ಕೆಲಸ ಇರ್ಲಾಕ್ ನೋಡಿಲ್ಲ, ನಾವು ಅವ್ರ ತಂದೆ ಮಕ್ಕಳ ಕದೀವಿ ಅಂತ ಹೇಳಿದ್ರು. ಅದು ಬಹಳ ಸಂತೋಷ. ಯಾಕಂದ್ರ ಈಗ ದುಡಿಸ್ಗಳನ್ನ ಏನೇನೋ ಹೆಂಗೋ ನೋಡ್ಕೊಂತಿರ್ತಾರ ಜನ. ಅದನ್ನು ಕೇಳಿವ್ ನಾವು. ಮತ್ತ ಅವ್ರು ನಿಮ್ಮನ್ನ ಇಲ್ಲ ನಾವು ಕುಟುಂಬದವ್ರು ಅಂತ ಹೇಳಿದ್ರಲ್ಲ, ಅದು ಬಹಳ ಒಳ್ಳೆ ಕೆಲಸ. ಮತ್ತ ಎಲ್ಲಪ್ಪ ನಾವು ಒಂದ್ ಮನೆಯವ್ರ ಜೊತೆ ಕೆಲಸ ಮಾಡ್ತೀವಿ. ಹಂಗ ಇರೋದ್ರಿಂದನಪ್ಪ ಇದು ನಡೀತೈತ್ರಿ. ನೋಡಿದ್ರಲ್ಲ ಗೆಳೆಯರ, ಇದುವರೆಗೂ ಈ ಒಂದು ಸಣ್ಣ ಗ್ರಾಮದಲ್ಲಿ ಇಂತಹ ಒಂದು ದೊಡ್ಡ ಕ್ರಾಂತಿಯನ್ನು, ಗಣಪತಿಯ ಕ್ರಾಂತಿ ಅಂತಾನೆ ಅನ್ಬೋದು. ನಾವು ಇದುವರೆಗೂ ಇದನ್ನು ನಾವು ಕಂಡಿದ್ದಿಲ್ಲ. ಇದನ್ನು ನೋಡಿ ನಮಗಂತೂ ಬಹಳ ಸಂತೋಷ ಆಗೈತಿ. ಒಂದು ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ಉದ್ಯೋಗವನ್ನು ಕೊಟ್ಟು ಸುಮಾರು 400 ರಿಂದ 450 ಜನರಿಗೆ
ಕೆಲಸವನ್ನು ಕೊಟ್ಟಿರ್ತಕ್ಕಂಥವ್ರು ರಾಜ್ಯದೊಳಗ ಇವರೊಬ್ಬರು ನಮ್ಮ ಜೊತೆಗೆ ಅದಾರ. ನಾವು ಅಂಥವ್ರನ್ನ ಸಂದರ್ಶನ ಮಾಡಿ ಅನ್ನೋದು ನಮ್ಮ ಭಾಗ್ಯ. ಮತ್ತು ಈ ನಮ್ಮ ವಿಡಿಯೋವನ್ನ ಯಾರು ಹೊಸದಾಗಿ ನೋಡಕತ್ತೀರಿ ಅವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ. ಮತ್ತು ನಮ್ಮ ಈ ಒಂದು ಸಂಭಾಷಣೆಗಳನ್ನು ಏನಾದರೂ ತಪ್ಪು ತಡೆಗಳಾಗಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ಕುಂಬಾರ ಪರಿವಾರದವರಿಗೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ನಿಂದ ತುಂಬ ಧನ್ಯವಾದ ಅರ್ಪಿಸುತ್ತೇನೆ.